ನೀವು ಯಾರು ಯೂಟ್ಯೂಬರ್ಸ್ ಏನು ವಿಡಿಯೋಸ್ ಮಾಡ್ತಿರೋ ಇಲ್ಲ ಏನು ಮಾಡ್ತಿರೋ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ, ಅದಕ್ಕೆ ತಕ್ಕನಂಗೆ ವಿಡಿಯೋಸ್ ಮಾಡಿ. ಸುಳ್ಳು ಅಪಪ್ರಚಾರ ಮಾಡೋದು, ಸುಳ್ಳು ಹೇಳೋದು ಬೇಡ. ವೈಷ್ಣವಿ ಗೌಡ ಕನ್ನಡದ ಕಿರುತೆರೆಯಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದಂತಹ ಆ್ಯಕ್ಟರ್ ಅಂತ ಹೇಳಿದರೆ ವೈಷ್ಣವಿ ಗೌಡ. ಇವರು ಅಗ್ನಿಸಾಕ್ಷಿ ಎಂಬ ಒಂದು ಧಾರಾವಾಹಿ ಮೂಲಕ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಹತ್ತಿರವಾದಂತಹ ಒಬ್ಬ ನಟಿ ಅಂತಲೇ ಹೇಳ್ಬೋದು. ಇವರನ್ನು ತುಂಬ ಜನ ತಮ್ಮ ಮನೆ ಮಗಳು ಅಂತಲೇ ಟ್ರೀಟ್ ಮಾಡ್ತಾಯಿದ್ರು. ಅಗ್ನಿಸಾಕ್ಷಿ ಧಾರಾವಾಹಿ ಮುಗಿದ ನಂತರ ಇವರು ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ನಂತರ ಇವರಿಗೆ ಎಂಗೇಜ್ಮೆಂಟ್ ಅನ್ನೋ ಒಂದು ವಿಚಾರ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಆದರೆ ಅದು ಅವರ ಬಾಳಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಳ್ಳುತ್ತೆ. ಏನಕ್ಕೆ ಹೇಳಿದ್ರೆ ಅವರ ಎಂಗೇಜ್ಮೆಂಟು ಅದು ಅರ್ಧಕ್ಕೆ ಮುರಿದು ಹೋಗುತ್ತೆ. ಆಗ ಯೂಟ್ಯೂಬ್ಗಳಲ್ಲಿ ಹಲವಾರು ರೀತಿಯಾದಂತಹ ಒಂದು ವಿಡಿಯೋಗಳು ಬರಲಿಕ್ಕೆ ಶುರುವಾಗುತ್ತೆ. ಅದು ನೆಗೆಟಿವ್ ಆಗಿ ಅವರ ಮನೆಯವರಿಗೂ ಕೂಡ ತಾಗಲಿಕ್ಕೆ ಶುರುವಾಗುತ್ತೆ. ಇದೀಗ ವೈಷ್ಣವಿ ಒಂದು ಎಂಗೇಜ್ಮೆಂಟ್ ನಿನ್ನೆ ತಾನೇ ನಡೆದಿದೆ. ನಿಮಗೆಲ್ರಿಗೂ ಕೂಡ ಗೊತ್ತು, ತುಂಬ ಗ್ರ್ಯಾಂಡಾಗಿ ಎಂಗೇಜ್ಮೆಂಟನ್ನು ಮಾಡ್ಕೊಂಡಿದ್ದಾರೆ. ಅಂಕುಲ್ ಅನ್ನೋಂತಹ ವ್ಯಕ್ತಿಯ ಜೊತೆಗೆ ವೈಷ್ಣವಿ ಗೌಡ ಅವರು ಎಂಗೇಜ್ಮೆಂಟನ್ನು ಮಾಡ್ಕೊಂಡಿದ್ದಾರೆ. ಇವರು ಏರ್ಫೋರ್ಸಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆದರೆ ಈಗ ವೈಷ್ಣವಿ ಅವರ ತಾಯಿ ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ಒಂದು ಮನವಿಯನ್ನು ಹಾಗೂ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಅದೇನಂತ ಹೇಳಿದರೆ, ವೈಷ್ಣವಿ ಅವರು ನಿನ್ನೆ ತಾನೇ ಒಂದು ವಿಡಿಯೋನ ಮಾಡಿ ತಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟಿದ್ರು ತಮ್ಮ ಎಂಗೇಜ್ಮೆಂಟ್ ಬಗ್ಗೆ ಮಾತಾಡಲಿಕ್ಕೆ. ಸೊ ಅದರಲ್ಲಿ ತನ್ನ ಭಾವಿ ಪತಿಯ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಆದಷ್ಟು ಇನ್ಫಾರ್ಮೇಷನ್ಗಳನ್ನ ಮತ್ತೊಂದು ವಿಡಿಯೋದಲ್ಲಿ ಕೊಡ್ತೀನಿ ಕೂಡ ಅಂತ ಹೇಳಿದರು. ಆದರೆ ಆ ಒಂದು ವಿಡಿಯೋದಲ್ಲಿ ಅವರ ತಾಯಿನೂ ಕೂಡ ಮಾತಾಡಿ ಎಲ್ಲ ಯೂಟ್ಯೂಬರ್ಸ್ಗಳಿಗೆ ಒಂದು ಎಚ್ಚರಿಕೆ ಹಾಗೂ ಒಂದು ರಿಕ್ವೆಸ್ಟನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದೇನಂತ ಹೇಳಿದ್ರೆ, ಎಲ್ಲ ಯೂಟ್ಯೂಬರ್ಸ್ಗಳು ದಯವಿಟ್ಟು ಕೇಳ್ಕೋಬೇಕು, ಇದು ನನ್ನ ಮಗಳ ಒಂದು ಎಂಗೇಜ್ಮೆಂಟ್ ಆಗಿದೆ, ಇದು ರಿಯಲ್ ಎಂಗೇಜ್ಮೆಂಟ್ ಆಗಿದೆ. ಈ ಹಿಂದೆ ನಡೀತಲ್ವ ಆ ಥರ ಅಲ್ಲ. ದಯವಿಟ್ಟು ಯಾರೂ ಕೂಡ ಬೇರೆ ಬೇರೆ ರೀತಿಯಾದಂತಹ ವಿಷಯಗಳನ್ನು ಇಟ್ಕೊಂಡು ಯೂಟ್ಯೂಬಲ್ಲಿ ನೆಗೆಟಿವ್ ಆದಂತಹ ವಿಡಿಯೋಗಳನ್ನು ಮಾಡಬೇಡಿ. ಏನು ಗೊತ್ತಿಲ್ಲದೆ ತಪ್ಪು ಸಂದೇಶಗಳನ್ನು ಜನರಿಗೆ ಕೊಡಬೇಡಿ. ಇದರಿಂದ ನಮಗೆ ತುಂಬ ನೋವಾಗುತ್ತೆ. ಹಾಗೂ ನಿಮಗೆ ಏನು ಇನ್ಫಾರ್ಮೇಷನ್ ಬೇಕು ಅದನ್ನು ನಾನು ಕಟ್ಟುನಿಟ್ಟಾಗಿ ಎಲ್ಲದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದನ್ನೇ ಇಟ್ಕೊಂಡು ನಿಮಗೆ ಬೇಕಿರುವಂತಹ ಒಳ್ಳೆಯ ಕಂಟೆಂಟ್ ಜೊತೆಗೆ ನಿಜವಾದ ಸುದ್ದಿಗಳನ್ನು ಕೊಡಲಿಕ್ಕೆ ಹೋಗಿ. ಇವತ್ತು ನನ್ನ ಮಗಳ ಎಂಗೇಜ್ಮೆಂಟ್ ಆಗಿದೆ. ವೈಷ್ಣವಿ ಅವರು ಅಂಕುಲ್ ಅನ್ನೋಂಥ ವ್ಯಕ್ತಿಯನ್ನು ಮದುವೆ ಆಗ್ತಿದ್ದಾರೆ. ಸ್ವತಃ ಇವರು ಕರ್ನಾಟಕದವರು ಅಲ್ಲ ಅಂತ ಹೇಳಿ ಅನ್ಸುತ್ತೆ, ಯಾಕಂದರೆ ಇವ್ರಿಗೆ ಕನ್ನಡ ಕೂಡ ಬರೋದಿಲ್ಲ. ಆ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ ಅವರು ಹಿಂದಿಯಲ್ಲಿ ಮಾತಾಡ್ತಿದ್ದಾರೆ. ಸೊ ಇವರು ಏರ್ಫೋರ್ಸ್ ಅಲ್ಲಿ ಕೂಡ ಕೆಲಸ ಮಾಡ್ತಿದ್ದಾರೆ. ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಮುಂದಿನ ದಿನಗಳಿಗೆ ಕೊಡ್ತೀವಿ ಅಂತ ಹೇಳಿದರೆ, 14ನೇ ತಾರೀಕು ಇವರ ಎಂಗೇಜ್ಮೆಂಟ್ ಆಗಿದೆ. ಮದುವೆ ದಿನಾಂಕಗಳನ್ನು ಮುಂದಿನ ಕೆಲವೇ ದಿನಗಳಲ್ಲಿ ತಿಳಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ.